ಸರ್ ಇವಾಗ ನಿಮ್ಗೆ ಗೊತ್ತಿದೆ ಕಳೆದ ಕೆಲ ದಿನಗಳಿಂದ ನೋಟಿಸ್ ಕೊಡ್ತಾ ಇದೆ ಕಾಂಡಿಮೆಂಟ್ ಶಾಪ್ ಆಗಿರ್ಬೋದು ಬೀದಿ ಬದಿ ವ್ಯಾಪಾರ ಆಗಿರ್ಬೋದು ಅವರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ಬೇಕಂತ ನಿಮ್ಗೆ ಏನಾದ್ರು ನೋಟಿಸ್ ಬಂದಿದ್ಯಾ ಮತ್ತೆ ಏನ್ ಹೇಳ್ತೀರಾ ನೀವು ಇವಾಗ ಸಮಸ್ಯೆ ಆಗ್ತಾ ಇರೋ ಬಗ್ಗೆ ಸರ್ ಏನ್ ಹೇಳೋದು ಏನು ಗೊತ್ತಾಗ್ತಾ ಇಲ್ಲ ಸರ್ ಇವಾಗ ನಾವು ಊರಿಂದ ಬಿಟ್ಟು ಬಂದಿದೀವಿ ಇವಾಗ ನಾವು ಓದಿದ್ವಿ ಈ ಕೆಲಸ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಕಡೆಗೆ ಜಾಬ್ ಇರ್ಲಿಲ್ಲ ನಮ್ಗೆ ಇದೇನು ಒಂದು ಸ್ವಂತ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದೀವಿ ಇವರು 21 22 23 24 25ರಿಂದ ಮನೆಗಿದ್ರ ಇವಾಗ ಎಚ್ಚರಾಗಿದ್ದಾರಾ ಈ ಮೊದಲೇ ಹೇಳಿದ್ರೆ ನಾವು ಇದು ಮಾಡ್ತಿರಲ್ಲ ಈ ಟ್ರಾನ್ಸಾಕ್ಷನ್ ಕಮ್ಮಿ ಮಾಡಿ ಸರ್ ಇವಾಗ ಯಾರೋ ಎಮರ್ಜೆನ್ಸಿ 50,000 ರೂಪಾಯಿ ಬೇಕು ಅಂದ್ರು ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಬಿಟ್ಟಿದೀವಿ ಇವಾಗ ಎಮರ್ಜೆನ್ಸಿ ಯಾರು ಬೇಕು ಅಂತಂದ್ರು ಅವ್ರು ಹುಷಾರಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಹಾಕ್ಬಿಟ್ಟಿದೀವಿ ಇವಾಗ ಎಲ್ಲ ದುಡ್ಡು ಬಂದಿದ್ದೆಲ್ಲ ನಮ್ಮ ಅಕೌಂಟ್ ಡೀಟೇಲ್ಸ್ ತೋರಿಸಿ ಅಂದ್ರೆ ಎಲ್ಲಿ ಹುಡ್ಕೋದು ಇವಾಗ ನಾವು ಮಾಡೋದು ಟೀ ಕಾಫಿ ಅವ್ರಿಗೆಲ್ಲ ಬಿಲ್ ಕೊಡೋಕ್ಕಾಗತ್ತಾ ಇವ್ರು ಇಷ್ಟು ವರ್ಷ ಗಂಟೆ ಏನ್ ಮಾಡ್ತಿದ್ರು ನಾವು ಕೇಳೋದು ಎಲ್ಲಾರ್ಗೂ ಫ್ರೀ ಅಂತ ಹೇಳ್ಬಿಟ್ಟು ನಮ್ಮ ಜಾಬ್ ಕೈ ಹಾಕಿದ್ರೆ ನಾವ್ ಎಲ್ಲಿಂದ ತಂದ್ಕೊಡೋದು ನಾವು ಅದನ್ನ ಕ್ವಶನ್ ಮಾಡ್ತಿರೋದಷ್ಟೇ ಈ ಸರ್ಕಾರಕ್ಕೆ ಎಲ್ಲಾ ಭಾಗ್ಯಗಳು ಕೊಟ್ಬಿಟ್ರು ಓಕೆ ಇವ್ ನಮ್ಗೆ ನಮ್ಮ ಹತ್ರ ದುಡ್ಡು ಜೋಬ್ ಕೈ ಹಾಕ್ತಿದಾರಲ್ಲ ಬಡವ್ರ ಜೋಬ್ ಕೈ ಹಾಕ್ತಿದಾರಲ್ಲ ನಾವ್ ಎಲ್ಲಿಂದ ತಂದ್ಕೊಡೋದು ಇಲ್ಲ ಕಳ್ತನ ಮಾಡಿದ್ರೆ ಇವ್ ಲಕ್ಷ ನಾವು 20 ಲಕ್ಷ ಇವಾಗ ಏನೋ ಒಂದು ಅದು ಏನಿದೆ ಅದನ್ನ ಕಟ್ಟಿ 1% ಕಟ್ಟಿ ಇಷ್ಟು ವರ್ಷ ಇದಾಗಿದೆ ನೆಕ್ಸ್ಟ್ ಮೂವ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಈ ತರ ತಪ್ಪು ಮಾಡಬೇಡಿ ಅಂತ ನಾವು ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ ಇವ್ರು ಎಂತದ್ದು ಹೇಳಿಲ್ಲ ಇವಾಗ 10 ಲಕ್ಷ ಕೊಟ್ಟು 20 ಲಕ್ಷ ಕಟ್ಟಿದ್ರೆ ಎಲ್ಲಿ ಕಳ್ತನ ಮಾಡ್ಕೊಡೋದ ನಾವು ಇಲ್ಲಿ ಇಲ್ಲ ಬಿಟ್ಟು ಊರಿಗೆ ಹೋಗ್ಬಿಡಿ ಅಂತಂದ್ರೆ ಊರಿಗೆ ಹೋಗ್ಬಿಡ್ತೀವಿ ಇವ್ರ ಸವಾಸನೆ ಬೇಡ ಬೆಂಗಳೂರೇ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀವಿ ಇವಾಗ ಎಲ್ಲಿಂದ ಕಟ್ಟೋದು ನಾವು ಕಿಡ್ನಿ ಮಾರಿದ್ರು ನಮ್ಗೆ ಅಷ್ಟು ದುಡ್ಡು ಸಿಗಲ್ಲ ಈ ಇದ್ರಲ್ಲಿ ಪೊಲ್ಯೂಷನ್ ಅಲ್ಲಿ ಈ ಟ್ರಾಫಿಕ್ ಅಲ್ಲಿ ಏನ್ ಮಾಡಿದ್ರೆ ಸಿಗಲ್ಲ ಇವ್ರು ಇದ್ ಮಾಡ್ಕೊಂಡು ಇವಾಗ ಯಾವ ತರ ಮಾಡೋದು ನಮ್ಗೆ ಗೊತ್ತಿಲ್ಲ ಸರ್ಕಾರನೇ ನಾವು ಕ್ವಶನ್ ಮಾಡ್ತೀವಿ 25ನೇ ತಾರೀಕು ಏನಿದೆ ನಾವು ಅದನ್ನ ಸ್ವಾತಂತ್ರ್ಯ ಇದರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ದು ಏನಿದೆ ಕೇಳ್ತೀವಿ ನಮ್ಗೆ ಪರಿಹಾರ ಕೊಡಬೇಕು ಇವಾಗ ಏನಿದ್ದಾರೆ ಇವಾಗ ಮಾಡಿರೋದೇನು ಮಾಡೋಕ್ಕಾಗಲ್ಲ ಇವಾಗ ರೂಲ್ಸ್ ಯಾವ ತರ ಮಾಡ್ಬೇಕು ಯಾವ ತರ ಚೇಂಜ್ ಮಾಡ್ಬೇಕು ಎಲ್ಲ ಸರ್ಕಾರ ಬಿಟ್ಟಿದ್ದು ಇವಾಗ ನಾವ್ ಇರ್ಬೇಕಾ ಇಲ್ಲ ನಾವು ಹೋಗ್ಬೇಕಾ ಅದೊಂದೇ ನಾವು ಡಿಸಿಷನ್ ಕೇಳ್ತಾ ಇರೋದು ಬೇರೆ ಕೇಳ್ತಾ ಇಲ್ಲ ಈ ತರ ಇದೆ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಸರ್ ಏನಿಲ್ಲ ಕೆಲವರು ನೋಟಿಸ್ ಬಂದಿವ್ರು ಹೇಳ್ತಾರೆ ಅಂದ್ರೆ ನಮ್ಮ ಕಾಂಡಿಮೆಂಟ್ ಶಾಪ್ ಒಂದ್ 5 ಲಕ್ಷ 10 ಲಕ್ಷ ಇರ್ಬೋದೇನೋ ಬಟ್ ನೋಟಿಸ್ 40 ಲಕ್ಷ 50 ಲಕ್ಷ ಕೊಟ್ಟಿದ್ದಾರೆ ಸೊ ನಾವ್ ಹೆಂಗ್ ಕೊಡ್ಬೋದು ಅಲ್ಲ ಸರ್ ಇದೇ ಯಾವ ಬೇಸ್ ಮೇಲೆ ಇದ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ ಇವಾಗ ಟ್ರಾನ್ಸಾಕ್ಷನ್ ಇವಾಗ ಯಾರೋ ಒಂದು ಎಮರ್ಜೆನ್ಸಿ ಅಂದ್ರೆ ಒಂದು 20,000 ರೂಪಾಯಿ ಹಾಕ್ತಾರೆ ಇವಾಗ ನಮ್ಗೆ ಯಾರೋ ಹುಷಾರಿಲ್ಲ ಅಂತ ಅಂದ್ರು ಅವ್ರಿಗೆ 5,000 ರೂಪಾಯಿ ಕೊಟ್ಬಿಟ್ಟೆ 5,000 ರೂಪಾಯಿ ನಮ್ಗೆ ಕಳ್ಸಿದ್ರು ಅದು ನನ್ನ ಯಾವ ತರ ಇದ್ ಮಾಡೋದು ಯಾವ ತರ ಇದ್ ಮಾಡಿದಾರೆ ಈ GST ಅವರು ಇಷ್ಟು ವರ್ಷ ಗಂಟೆ ಏನ್ ಮನೆಗಿದ್ರ 21 22 23 5 ವರ್ಷ ಏನ್ ಮನೆಗಿದ್ರ ಇಲ್ಲ ಎಲ್ಲಾರ್ಗು ಒಂದೊಂದು ಇನ್ಫಾರ್ಮ್ ಮಾಡಿದ್ರೆ ನೋಡಪ್ಪ ಇಲ್ಲಿ ನೀ ಈ ತರ ಮಾಡ್ತಾ ಇದೀಯಾ 2021ರಿಂದ ಬಂದಿದ್ರು 22ನೇ ಇಸ್ವಿಲಿ ಈಗ ಇಷ್ಟು ಬಂದಿದ್ರೆ ಇವಾಗ ನೀವು ಇಷ್ಟು GST ಬರುತ್ತೆ ನಮಗೂ ಗೊತ್ತಿಲ್ಲ 40 ಲಕ್ಷ ಮಾಡಿದ್ರೆ ಈ ತರ ಬರುತ್ತೆ ಅಂತ ಇಲ್ಲಾಂದ್ರೆ ಆರ್ಗನೈಸ್ ಮಾಡಿಸಿದ್ರೆ ಇವಾಗ ಯಾರು ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ 50 ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅದು ಬರ್ತಡೆ ಅಂತ ಆ ಬರ್ತಡೆ ಅಂತ ಈ ಬರ್ತಡೆ ಅಂತ ಇದನ್ನೆಲ್ಲ ಮಾಡಕ್ಕಾಗಲ್ವಾ ಇದನ್ನ ಮಾಡಿದ್ರೆ ನಾವು ಹುಷಾರಾಗ್ತಿದ್ವು ಇವಾಗ ಎಂತದ್ದು ಮಾಡಿಲ್ಲ ಮಾಡ್ಬಿಟ್ಟು ಇವಾಗ ಸಡನ್ ಆಗಿ ಎಲ್ಲ GST ಕಳಿಸ್ತಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಹೇಳಿ ನಾವ್ ಇಲ್ಲಿ ಬಿಡ್ಕ ಬೆಂಗಳೂರು ಓಡೋಗ್ಬೇಕಾ ಊರಿಗೆ ನಾವು ಏನೋ ಒಂದು 100 ರೂಪಾಯಿ ಸಿಗ್ಲಿ ಬೇರೆ ಕಡೆ ಕೆಲಸ ಮಾಡೋದು ನಾವು ಏನೋ ಒಂದು ಮಾಡ್ಕೊಳ್ಳೋಣ ಒಂದು ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ನಾವು ಹೆಂಡತಿ ಮಕ್ಕಳೆಲ್ಲ ಇಲ್ಲಿ ಕಷ್ಟಪಟ್ರೆ ಇವರೆಲ್ಲ ಅದನ್ನು ದುಡ್ಡು ಬೇಕು ಅಂತ ನಾವ್ ಎಲ್ಲಿಂದ ಹೋಗೋದು ಹೇಳಿ ಈ ಭಾಗ್ಯಗಳಲ್ಲಿ ಕ್ಯಾನ್ಸಲ್ ಮಾಡಕ್ ಹೇಳಿ ಭಾಗ್ಯ ಕೆಲಸ ಮಾಡಿದ್ರೆ ಟರ್ನ್ ಓವರ್ ಆಗುತ್ತೆ ಇವ್ ಬಂದ್ಬಿಟ್ಟು GST ಅಂತ ಹೇಳ್ಬಿಟ್ಟು ಇವ್ ನಾವು ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವ ರಿಯಲ್ ಎಸ್ಟೇಟ್ ಮಾಡ್ತೇವೆ ಬೇರೆ ಏನ್ ಮಾಡ್ತಾ ಇದೀವ ಸ್ವಂತ ಬಿಸ್ನೆಸ್ ಟೀ ಕಾಫಿ 10 ರೂಪಾಯಿ ಟೀ ಕಾಫಿ ಮಾಡ್ತೀವಿ ನಮ್ಗೆ ಎಷ್ಟು ಬೀಳುತ್ತೆ 2 ರೂಪಾಯಿ 3 ರೂಪಾಯಿ ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ಇವರು ನಮ್ಗೆ ಅದೆಷ್ಟೇ ಬೇಕು ಇವಾಗ GST ಮಾಡ್ಬೇಕು ಬಿಲ್ ಮಾಡ್ಬೇಕು BST ಮಾಡ್ಬೇಕಂತ ಹೇಳಿದಾರೆ ಇವಾಗ ಮಾಡಿದಾರೆ ನಾವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ ನಾವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀವಿ ಇವಾಗ ಏನಿದೆ ನಮ್ಗೆ ಇದ್ ಮಾಡ್ಕೊಡಿ ಮನ್ನಾ ಮಾಡ್ಕೊಡಿ ನಮ್ಗೆ ಕಟ್ಟಕ್ಕಾಗಲ್ಲ ಕಣಿಗಿಲ್ ಮಾರ್ಕೊಂಡು ಇಲ್ಲ ಕಟ್ಲೇಬೇಕು ಅಂತಂದ್ರೆ ಊರ್ ಬಿಟ್ಟು ಹೋಗ್ಬೇಕಷ್ಟೇ ಬೇರೆ ಏನ್ ಮಾಡಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಸರ್ ನಮ್ಗೆ ಅದೇ ಇರೋದು 25ನೇ ತಾರೀಕು ಬಂದ್ ಅಂತ ಹೇಳ್ತಿದ್ದಾರೆ ಸೊ ಆ ಬಂದ್ಗೆ ಸಪೋರ್ಟ್ ಯಾವ ತರ ಇರುತ್ತೆ ಮತ್ತೆ ಅಲ್ಲಿ ನಿಮ್ ಬೇಡಿಕೆ ಏನಿದೆ ಸರ್ 25ನೇ ತಾರೀಕು ಖಂಡಿತ ನಾವು ಬಂದ್ ಮಾಡ್ತೀವಿ ರವೀಶ್ ಶೆಟ್ಟರು ನೇತೃತ್ವದಲ್ಲಿ ಬಂದು ಎಲ್ಲ ಘೋಷಣೆ ಆಗಿದೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಎಲ್ಲ ಇದಾಗಿದೆ ಸರ್ ನಮ್ಗೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ 2,000 ಅಲ್ಲ ಲಕ್ಷಾನುಗಟ್ಟಲೆ ಜನ ಸೇರ್ತಾರೆ ಅವ್ರೆಲ್ಲಾರು ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದ್ರು ಈ ತರ ಕಷ್ಟಗಳು ಕೊಟ್ರೆ ನಿಮ್ಗೆ ಒಂದ್ ನೋಟು ಹಾಕಲ್ಲ ಯಾವ್ದು ಇವ್ರು ನಿಮ್ ಭಾಗ್ಯಗಳು ಬೇಡ ನಿಮ್ ಸವಸನ ಬೇಡ ಕೈ ಮುಗಿತೀವಿ ಇವಾಗ BJP ಅವ್ರಿಗೂ ಹೇಳಿದ್ರೆ ಅವರು ಇದ್ ಮಾಡ್ತಾರೆ ಸಪೋರ್ಟಿಂಗ್ ಯಾರಲ್ಲ ನಮ್ಗೆ ಇವಾಗ ನಾವು ಕಾಂಗ್ರೆಸ್ ಕೇಳಿದ್ರೆ ನಾವು ಅವರಲ್ಲ ಅಂತಾರೆ BJP ಕೇಳಿದ್ರೆ ನಾವು ಅವರಲ್ಲ ಅಂತಾರೆ ಮತ್ತೆ ಯಾರು ಕಳ್ರ ಅವ್ರು ಹೇಳಿ ಇಲ್ಲ ನಾವೇ ಕಳ್ಸಿರೋದಪ್ಪ ನೀವ್ ಏನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬೋದಲ್ಲ ಅವ್ರೇನ್ ಹೇಳ್ತಾ ಏನು ಹೇಳ್ತಾ ಇದಾರೆ ಅಂದ್ರೆ ಇದು ನೀವು BJP ಕಡೆ ಅವ್ರು ಕಳ್ಸಿದ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರು ಕೇಳಿದ್ರೆ ಕಾಂಗ್ರೆಸ್ ಅವ್ರು ಇಲ್ಲ ನಮ್ದೆಲ್ಲ ಸಂಬಂಧಪಟ್ಟಿದ್ದು ಅದು ಸ್ಟೇಟ್ ಅಲ್ಲಿ ಬಂದಿದ್ದು ಅಂತ ಹೇಳ್ತಾರೆ ಇವಾಗ ಯಾರು ಮಾಡಿರೋದು ಇವ್ ನಾವ್ ಯಾರ ಹತ್ರ ಕೇಳೋದು ಅದಕ್ಕೆ 25ನೇ ತಾರೀಕು ನಾವು ನಿಂತು ಹೇಳ್ತೀವಿ ಯಾರದು ತಪ್ಪಿದೆ ಹೇಳಿ ಇವಾಗ ನಮ್ದೇ ತಪ್ಪಿದ್ರೆ ಓಕೆ ಇವಾಗ ಇಷ್ಟು % ಇದೆ ಕಟ್ಟಿ ಅಂತ ಕಟ್ತೀವಿ ಏನು ಹೇಳ್ದಾನೆ ಸಡನ್ ಆಗಿ ಬಂದ್ಬಿಟ್ಟು ನಾವು ಕಟ್ಟಿ ನಾವ್ ಎಲ್ಲಿಂದ ಕಟ್ತೇವೆ ಹೇಳಿ
ಅದೊಂದೇ ನಮ್ದು ಇದು ಸರ್, ಇನ್ನೇನಿಲ್ಲ. ಓಕೆ, ಇನ್ನೊಂದು ಏನಂದ್ರೆ ಡಿಜಿಟಲ್ ಕಾನ್ಸೆಪ್ಟ್ ಅನ್ನೋ ಇದರಲ್ಲಿ ಫೋನ್ ಪೇ, ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಹೋಗ್ತಾ ಇತ್ತು ಅಂದ್ರೆ ಯಾವ ಸಮಸ್ಯೆ ಇಲ್ಲ. ಇವಾಗ ನೀವು ಗ್ರಾಹಕರನ್ನು ಕೇಳ್ಬೋದು, ಎಲ್ಲರೂ ಕೂಡ ಕ್ಯಾಶ್ ಇಟ್ಕೊಂಡೇ ಬರಲ್ಲ, ಫೋನ್ ಪೇ ಮಾಡ್ತಾರೆ, ಆನ್ಲೈನ್ ಅಲ್ಲೂ ಮಾಡ್ತಾರೆ. ಸೊ ಅವರ ಒಂದು ರೆಸ್ಪಾಂಡ್ ಯಾವ ತರ ಇದೆ? ನೀವೇನಾದ್ರೂ ಓನ್ಲಿ ಕ್ಯಾಶ್ ಅಂತ ಹಾಕಿದ್ರೆ ವ್ಯಾಪಾರ ಏನಾದ್ರು ಕಮ್ಮಿ ಆಗೋ ಚಾನ್ಸ್ ಇದೆ ಸರ್? ಇವಾಗ 6-7 ವರ್ಷದಿಂದ ಡಿಜಿಟಲ್ ಅನ್ನೋದೇನು ಇಲ್ಲ. ಮೋದಿ ಸರ್ ತಂದ್ರು ಡಿಜಿಟಲ್ ಅಂತ, ನೀವು ಎಲ್ಲರೂ ಫೋನ್ ಪೇ ಮಾಡಿ, ಎಲ್ಲ ಯೂಸ್ ಆಗುತ್ತೆ, ಸಣ್ಣ ಉದ್ಯಮಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಅದಕ್ಕೆಲ್ಲ ಸ್ವೀಕರಿಸ್ತಾನೆ. ಡಿಜಿಟಲ್ ಇಂಡಿಯಾ ಅಂತ ಮಾಡ್ಬಿಟ್ಟು ಇವಾಗ ಈ ಸಣ್ಣವ್ರು ಯಾರು, ಬಡವ್ರು ಯಾರು ಬದುಕನೇ ಬೇಡವಾ? ಬಡವ್ರ ಕಣ್ಣಿಗೆ ಹೋಗ್ಬಿಡ್ಬೇಕಾ? ಇವಾಗ ಎಷ್ಟು 10,000 ರೂಪಾಯಿ ವ್ಯಾಪಾರ ಆದ್ರೆ 800 ರೂಪಾಯಿ ಸಿಗುತ್ತೆ. 800 ರೂಪಾಯಿಲಿ ಬಾಡಿಗೆ ಕಮ್ಮಿ ಇರುತ್ತೆ. ಮೇನ್ ರೋಡ್ ಅಂದ್ರೆ ಮಿನಿಮಮ್ 6,000, ಮಿನಿಮಮ್ ಅಂದ್ರೆ 20,000 ರೂಪಾಯಿ ಬಾಡಿಗೆ ಇರುತ್ತೆ. ಅದೆಲ್ಲ ರೊಟೇಷನ್ ಮಾಡಿ ನಮಗೆ ಮಿಕ್ಕಿದ ಉಳಿಸಿದ ಒಂದು 500 ರೂಪಾಯಿ ಉಳಿಯುತ್ತೆ. 500 15,000 ರೂಪಾಯಿ ಬೇರೆ ಕಡೆ ಸಂಬಳ ತಗೋದಲ್ಲ. ನಾವೇನು ಕೇಳಿ ಸ್ವಂತ ದುಡ್ಡು ಮೇಲೆ ಬದುಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮಾಡ್ಕೊಂಡಿರೋದು. ನೀವು ಅದಕ್ಕೂ ಕಲ್ಲಾಕೋದ್ರೆ ನಾವೆಲ್ಲೋಬೇಕು ಹೇಳಿ? ನಾವು ಅದನ್ನೇ ಕೇಳ್ತಾ ಇರೋದು. ಏನಕ್ಕೆ ಈ ತರ ಮಾಡ್ತಾ ಇದ್ರೆ? ಇವಾಗ ಕಸ್ಟಮರ್ ಕೇಳ್ತಾರೆ, ಇದು ಪೇಮೆಂಟ್ ಯಾಕಪ್ಪ ತೆಗೆದ್ಬಿಟ್ಟಿದೆ ಅಂತ ಕೇಳ್ತಾರೆ. ನಾವು ನೋ ಪೇಮೆಂಟ್ ಓನ್ಲಿ ಕ್ಯಾಶ್ ಅಂತ ಬೋಲ್ಡ್ ಹಾಕಿದ್ವಿ. ಕೇಳ್ತಾರೆ ಕಸ್ಟಮರ್, ಸರ್ ಇಲ್ಲ ಸರ್, ನಾವು ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಕ್ಕೆ ನಾವಿಲ್ಲ, ನಾವು ತಯಾರಿಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸರ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಬರೆ ಹಾಕಿದ್ದಾರೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ನಾವು ಅಷ್ಟು ಕೊಡಕ್ಕಾಗಲ್ಲ. ನಿಮ್ದು ಏನಿದ್ರು ಕ್ಯಾಶ್ ಇದ್ರೆ ಕೊಡಿ ಸರ್, ಇಲ್ಲಾಂದ್ರೆ ಕಸ್ಟಮರ್ ಕಳಿಸ್ತೀವಿ. ಏನ್ ಮಾಡಕ್ಕಾಗತ್ತೆ? ಸ್ವಲ್ಪ ಲಾಸ್ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ, ಲಾಸ್ ಇದ್ ಮಾಡ್ಕತ್ತೀವಿ ನಾವು. ಆದ್ರೆ ಪೇಮೆಂಟ್ ಸಮಸ್ಯೆ ಬೇಡ. 18% ಇವಾಗ ನಾವು ಪ್ರತಿ ಒಂದು ವಸ್ತು, ಇವಾಗ ಒಂದು ಚಾಕ್ಲೇಟ್ ತಂದ್ರು ನೀವು ಇದಕ್ಕೆ ನಾವು GST ಕಟ್ಟಿರ್ತೀವಿ, ಇನ್ಕ್ಲೂಡ್ ಟ್ಯಾಕ್ಸ್ ಅಂತ ಬರುತ್ತೆ. ನಮ್ಗೆ ಇಷ್ಟು ಮಾರಿದ್ರೆ 10 ರೂಪಾಯಿ ಸಿಗುತ್ತೆ. ನಾವು 110 ರೂಪಾಯಿ ಬಂಡವಾಳ ಹಾಕಿದ್ರೆ 120 ರೂಪಾಯಿ ಸಿಗುತ್ತೆ. 10 ರೂಪಾಯಿ ಬಂಡವಾಳದಲ್ಲಿ 18 ರೂಪಾಯಿ GST ನಾವು ಕಟ್ಟಿದ್ರೆ ನೀವು 180 ರೂಪಾಯಿ, 18 ರೂಪಾಯಿ ನಮ್ಗೆ ಬೀಳುತ್ತೆ. ನಮ್ಗೆ 10 ರೂಪಾಯಿ ಲಾಭ ಬಿಟ್ರೆ 180 ರೂಪಾಯಿ ಗೌರ್ಮೆಂಟ್ ಕಟ್ಟೋದ? ಏನ್ ಹೇಳಿ? ಆ ತರ ಫ್ರಾಡ್ ಆಗಿದೆ. ಇದಕ್ಕೆ ಸೊಲ್ಯೂಷನ್ ನಮ್ಗೆ ಕೊಡ್ಬೇಕು. ಅದಕ್ಕೆ ಪರಿಹಾರ ಯಾವ ತರ ಇದೆ, ನೆಕ್ಸ್ಟ್ ಏನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಾವು ಖಂಡಿತ GST ಮಾಡಲ್ಲ ಅಂತ ಹೇಳಿದ್ರೆ GST ಮಾಡೇ ಮಾಡ್ತೀವಿ. ನಮಗೂ ಬಿಸ್ನೆಸ್ ಮಾಡ್ಬೇಕು. ನೋಡಿ ಇವಾಗ ಏನಕ್ಕೆ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಲೋನ್ ಕೊಡ್ತೀವಿ. PATM ಅವರು ಲೋನ್ ಕೊಡ್ತೀವಿ ಅಂದ್ರು, ಲೋನ್ ಕೊಡ್ತೀವಿ ನೀವು ಟ್ರಾನ್ಸಾಕ್ಷನ್ ಮಾಡಿ ಅಂತಂದ್ರು. ನಾವೇನ್ ಮಾಡ್ದೋ, ಲೋನ್ ಸಿಗುತ್ತಲ್ಲ ಅಂದ್ಬಿಟ್ಟು ಏನ್ ಮಾಡ್ದೋ, ಯಾರು ಸರ್ ಎಮರ್ಜೆನ್ಸಿ ಸರ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಒಂದು 500 ರೂಪಾಯಿ ಹಾಕಿ ಅಂದ್ರೆ ಸರ್ ಯಾಕಪ್ಪ ಅಂತ ಹಾಕ್ಸ್ಬಿಟ್ಟು. ಇವ್ ನಮ್ಗೆ ಈ ತರ GST ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಾವು ಹಾಕ್ಸಿರಲ್ಲ. ಸೊ ಏನು ವ್ಯಾಪಾರ ಆಗುತ್ತೆ ಅದು ಮಾತ್ರ ಹಾಕ್ಸ್ಕೊತಿದ್ದು. ಇವಾಗ ಎಮರ್ಜೆನ್ಸಿ ಊರಿಗೆ ಹೋಗ್ಬೇಕು ಸರ್, ಒಂದು 200 ರೂಪಾಯಿ ಹಾಕಿ ಅಂದ್ರೆ ಹಾಕ್ಸ್ಕೊತಿದ್ದು. ಅದೆಲ್ಲ ಆಗಿ ಇವಾಗ ಜಾಸ್ತಿ ಆಗಿದೆ. ಇವಾಗ ಇದು ಜಾಸ್ತಿ ಆಗಿದೆ, ನಿಮ್ ಟರ್ನ್ ಓವರ್ ಮೇಲೆ ದುಡ್ಡು ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟೋದು ಹೇಳಿ? ಅದೇ ಫಾಸ್ಟ್ ಆಗಿದೆ ಸರ್, ಇನ್ನೇನಿಲ್ಲ ನಿಮ್ದು. ಇವಾಗ ಕಸ್ಟಮರ್ ಕೇಳ್ತಾರೆ, ಸರ್ ಏನಿದು ಇದು ಡಿಜಿಟಲ್ ತೆಗೆದ್ಬಿಟ್ಟಿದಾರಲ್ಲ ಸರ್, ನಾವು ಪೇಮೆಂಟ್ ಇಲ್ಲ, ಹಿಂಗೆ ಸರ್ ನೀವು ಕ್ಯಾಶ್ ಮಾಡ್ಕೊಂಡಿದ್ದೀರ, ಏನ್ ಮಾಡೋದು? ನಾವು ಬೆಂಗಳೂರಲ್ಲಿ ಬದುಕಬೇಕು ಅಂತ ನೀವು ಕ್ಯಾಶ್ ಮಾಡ್ಕೊಂಡು ಕ್ಯಾಶ್ ವ್ಯವಹಾರ ಮಾಡಿ ನಾವು ಬದುಕ್ತೀವಿ, ನಮ್ಗೂ ಇದಾಗುತ್ತೆ ಸರ್. ನಾವು ಜೀವನ ಮಾಡ್ಬೇಕು ಸರ್, ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದ್ರೆ ನೀವು ಕ್ಯಾಶ್ ಕೊಡಿ ಸರ್ ಅಂತ ನಾವು ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.